ರೇಣುಕಾಸ್ವಾಮಿ ಕೊಲೆ ಆರೋಪಿ ಪೊರಕಿಗೆ ಈಗ ಪಶ್ಚಾತ್ತಾಪ ಕಾಡ್ತಾ ಇದೆ ಅನ್ನುವಂತ ಸುದ್ದಿ ಬರ್ತಾ ಇದೆ. ಪರಪ್ಪನ ಅಗ್ರಹಾರ ಸೇರಿದಾಗಲೂ ಕೂಡ ಇಂಥ ಸುದ್ದಿಗಳು ಬರ್ತಾ ಇತ್ತು. ಬುಕ್ ಓದ್ತಾ ಇದ್ದಾರೆ, ಯೋಗ ಮಾಡ್ತಿದ್ದಾರೆ, ಧ್ಯಾನ ಮಾಡ್ತಿದ್ದಾರೆ ಅಂತೆಲ್ಲ ಹೇಳ್ತಾ ಇದ್ವಿ. ಬಟ್ ಬದಲಾವಣೆ ಅಂತೂ ಕಾಣಲಿಲ್ಲಪ್ಪ. ಜೈಲು ಸಿಬ್ಬಂದಿ ಜೊತೆಗೆ ಕಾಟೇರ ಈಗ ಪಶ್ಚಾತ್ತಾಪದ ಮಾತನಾಡ್ತಿದ್ದಾರಂತೆ. ನನ್ನದು ಸಾಯಿಸೋ ಮನಸ್ಸಲ್ಲ, ಏನೋ ಆಯ್ತು ಬಿಡಿ, ನಾನಂತೂ ಕೊಲೆ ಮಾಡಿಲ್ಲ, ಮೇಲೋಗಿದ್ದಾನೆ ಎಲ್ಲ ನೋಡ್ತಾ ಇದ್ದಾನೆ. ಹೊರಗಡೆ ಹೋದ ಮೇಲೆ ರೇಣುಕಾ ಕುಟುಂಬ ಭೇಟಿ ಆಗ್ತೀನಿ. ರೇಣುಕಾ ಕುಟುಂಬದ ಬಗ್ಗೆ ಪತ್ನಿಯಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರಂತೆ ದರ್ಶನ್. ಅಂದ್ರೆ ವಿಜಯಲಕ್ಷ್ಮಿಯವರು ಭೇಟಿಯಾದಾಗ ರೇಣುಕಾ ಸ್ವಾಮಿಯವರ ಕುಟುಂಬದ ಪರಿಸ್ಥಿತಿಯ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿಗೆ ಪಶ್ಚಾತ್ತಾಪ ಕಾಡ್ತಾ ಇದೆ. ತಪ್ಪು ಮಾಡಿಲ್ಲ, ಕೊಲೆ ಮಾಡಿಲ್ಲ, ಈ ವಿಚಾರಗಳನ್ನ ಮಾತನಾಡಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರೇಣುಕಾರಾಧ್ಯ, ಪರಪ್ಪನ ಅಗ್ರಹಾರ ಸೇರಿದಾಗ್ಲೂ ಕೂಡ ಇಂಥ ಸುದ್ದಿಗಳು ಬರ್ತಾ ಇತ್ತು, ನಿಜಾನಾ? ಪಶ್ಚಾತ್ತಾಪ ಕಾಡ್ತಿದೆಯಾ? ಶ್ರುತಿ, ಈಗ ದರ್ಶನ್ ಅವರು ಕಳೆದ 100 ದಿನಗಳಿಂದ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಸಿಲುಕಿ ಒದ್ದಾಡ್ತಿದ್ದಾರೆ. ಅದರಲ್ಲೂ ವಿಶೇಷವಾಗಿ 80 ದಿನಗಳಿಂದ ಏನು ಜೈಲಲ್ಲಿದ್ದಾರೆ. ಈಗ 80 ದಿನಗಳ ನಂತರ ಒಂದಷ್ಟು ಬದಲಾವಣೆಗಳು ಕಾಣ್ತಾ ಇವೆ ಅನ್ನುವ ಮಾಹಿತಿಗಳು ಈಗ ನಮಗೆ ಲಭ್ಯವಾಗ್ತಾ ಇರತಕ್ಕಂಥದ್ದು. ಅದರಲ್ಲೂ ಇಷ್ಟು ದಿನ ಸೈಲೆಂಟ್ ಆಗಿ ಇರ್ತಕ್ಕಂಥ ದರ್ಶನ್ ಅವರು ಈಗ ಒಂದಷ್ಟು ಜೈಲಿನ ಸಿಬ್ಬಂದಿಯ ಜೊತೆ ಮಾತನಾಡ್ತಿದ್ದಾರಂತೆ. ಆಗ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದಷ್ಟು ಪಶ್ಚಾತ್ತಾಪದ ನುಡಿಗಳನ್ನು ಕೂಡ ದರ್ಶನ್ ಅವರು ಜೈಲಿನ ಸಿಬ್ಬಂದಿಯೊಂದಿಗೆ ಹೇಳಿದ್ದಾರೆ ಅನ್ನುವ ಮಾಹಿತಿ ನಮಗೆ ಲಭ್ಯವಾಗಿರ್ತಕ್ಕಂಥದ್ದು. ಅದರಲ್ಲಿ ದರ್ಶನ್ ಅವರು ಜೈಲಿನ ಸಿಬ್ಬಂದಿಯೊಂದಿಗೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಕೊಲೆ ಮಾಡಿಲ್ಲ ಅನ್ನೋದನ್ನು ಹೇಳಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಇನ್ನೊಂದು ಕಡೆಗೆ ಏನೋ ಮಾಡೋದಕ್ಕೆ ಹೋಗಿ ಏನೋ ಆಯಿತು, ಆದರೆ ಕೊಲೆ ಮಾಡುವ ಮನಸ್ಸು ನನ್ನದಲ್ಲ ಅನ್ನುವ ಮಾತನ್ನು ಕೂಡ ದರ್ಶನ್ ಅವರು ಹೇಳಿದ್ದಾರಂತೆ. ಅಷ್ಟೇ ಅಲ್ಲದೆ ಪತ್ನಿ ವಿಜಯಲಕ್ಷ್ಮಿಯಿಂದ ರೇಣುಕಾಸ್ವಾಮಿ ಕುಟುಂಬದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಪಡೆದಿದ್ದಾರೆ. ಅವರಿಗಿರ್ತಕ್ಕಂಥ ಕಷ್ಟಗಳಾಗಿರ್ಬೋದು, ಆ ರೇಣುಕಾಸ್ವಾಮಿ ತೀರಿ ಹೋದ ಬಳಿಕ ಆಗಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಹಾಗೂ ರೇಣುಕಾಸ್ವಾಮಿ ಪತ್ನಿಯ ಬಗ್ಗೆ ಸಂಪೂರ್ಣವಾಗಿ ವಿಜಯಲಕ್ಷ್ಮಿ ಅವರ ಬಳಿ ಮಾಹಿತಿಯನ್ನು ಕೂಡ ದರ್ಶನ್ ಅವರು ಪಡೆದಿದ್ದಾರೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ನಾನು ಜೈಲಿನಿಂದ ಹೊರಗೆ ಹೋದ ಬಳಿಕ ರೇಣುಕಾಸ್ವಾಮಿ ಕುಟುಂಬವನ್ನು ಮೀಟ್ ಮಾಡ್ತೀನಿ, ಕೈಲಾದಷ್ಟು ಸಹಾಯವನ್ನು ಮಾಡ್ತೀನಿ ಅಂತ ದರ್ಶನ್ ಅವರು ಜೈಲಿನ ಸಿಬ್ಬಂದಿಯೊಂದಿಗೆ ಹೇಳಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇರತಕ್ಕಂಥದ್ದು. ಇದೆಲ್ಲವನ್ನು ನೋಡಿದಾಗ ಎಲ್ಲೋ ಒಂದು ಕಡೆಗೆ ದರ್ಶನ್ ಅವ್ರಿಗೆ ಈ ಒಂದು ಪ್ರಕರಣದಲ್ಲಿ ಇದೀಗ ಪಶ್ಚಾತ್ತಾಪ ಕಾಡ್ತಾ ಇದೆಯಾ ಅನ್ನುವ ಪ್ರಶ್ನೆ ಸಹಜವಾಗಿ ಉದ್ಭವವಾಗುತ್ತೆ. ಯಾಕಂದರೆ ದರ್ಶನ್ ಅವರು ಇಷ್ಟು ದಿನ ಸೈಲೆಂಟ್ ಆಗಿರ್ತಾ ಇದ್ರು, ಈಗ ಒಂದಷ್ಟು ಆಕ್ಟಿವ್ ಆಗಿದ್ದಾರೆ. ಈಗ ಆ ಪ್ರಕರಣದ ಬಗ್ಗೆ ಚಾರ್ಜ್ ಶೀಟ್ಸ್ ಕೂಡ ಸಲ್ಲಿಕೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಚಾರ್ಜ್ ಶೀಟ್ನಲ್ಲಿ ಒಂದನ್ನು ಮೆನ್ಷನ್ ಮಾಡಿದರು. ಏನಂದರೆ ದರ್ಶನ್ ಅವರು ಕೊಲೆಯಾದ ಸ್ಥಳದಲ್ಲಿ ಇರಲಿಲ್ಲ ಅಂತ ಪೊಲೀಸರು ಏನು ಮೆನ್ಷನ್ ಮಾಡಿದ್ರು, ಅದು ದರ್ಶನ್ ಅವ್ರಿಗೆ ಪ್ಲಸ್ ಆಗುತ್ತೆ. ಹೀಗಾಗಿ ದರ್ಶನ್ ಅವರು ಸಹಜವಾಗಿ ನಾನು ಕೊಲೆ ಮಾಡಿಲ್ಲ ಅನ್ನೋದನ್ನ ಇಲ್ಲಿ ಒತ್ತಿ ಜೈಲಿನ ಸಿಬ್ಬಂದಿಯ ಮುಂದೆ ಕೂಡ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ದರ್ಶನ್ಗೆ ಒಂದರ ಮೇಲೊಂದರಂತೆ ಮತ್ತೊಂದು ಸಂಕಷ್ಟ ಶುರುವಾಗ್ತಾನೆ ಇದೆ. ಕಾರಣ ಮಾನದ ಜೊತೆಗೆ ಮನೆಯೂ ಹೋಗುತ್ತಾ ಎಂಬ ಸ್ಥಿತಿ ನಿರ್ಮಾಣಗೊಂಡಿದೆ. ಏನಿದು ಪ್ರಕರಣ, ಯಾವ ಮನೆ ಹೋಗುತ್ತೆ ಅಂತ ಯೋಚನೆ ಮಾಡ್ತಿದ್ದೀರಾ? ಈ ವರದಿ ನೋಡಿ. ಉರುಳುತ್ತಾ ದರ್ಶನ್ ತೂಗುದೀಪ ನಿವಾಸ, ಮಾನವೂ ಹೋಯ್ತು, ಮನೆಯೂ ಹೋಗುತ್ತಾ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಸೇರ್ತಿದ್ದಂತೆ ಒಂದರ ಮೇಲೆ ಒಂದರಂತೆ ಸಂಕಷ್ಟಗಳ ಸರಮಾಲೆಯೇ ಎದುರಾಗುತ್ತಿದೆ. ಈಗ RR ನಗರದಲ್ಲಿರುವ ದರ್ಶನ್ ಮನೆ ತೆರವು ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಈ ಹಿಂದೆ ರಾಜಕಾಲುವೆ ಒತ್ತುವರಿ ಮಾಡಿಕೊಳ್ಳಲಾಗಿದೆ ಅಂತ ಮನೆ ತೆರವು ಮಾಡಲು ಜಿಲ್ಲಾಧಿಕಾರಿ ನೋಟಿಸ್ ನೀಡಿದ್ರು. ಅದಾದ ಬಳಿಕ ಕೋರ್ಟ್ಗೆ ಹೋಗಿ ತೆರವು ಮಾಡದಂತೆ ಸ್ಟೇ ಆರ್ಡರ್ ತರಲಾಗಿತ್ತು. ಆದರೆ ಈಗ ನ್ಯಾಯಾಲಯದ ತಡೆಯಾಜ್ಞೆಯನ್ನ ತೆರವುಗೊಳಿಸಿ ಮನೆ ತೆರವು ಮಾಡಲು ಜಿಲ್ಲಾಡಳಿತ ಮುಂದಾಗಿದೆ. ಹಿಂದೆನೇ ಒಂದ್ಸಲ ಒತ್ತುವರಿ ತೆರವು ಮಾಡ್ಲಿಕ್ಕೆ ಹೋದಾಗ ರಾಜಕಾಲುವೆನಲ್ಲಿ ಬರುತ್ತೆ ಅಂತ ಒತ್ತುವರಿ ತೆರವು ವಿಚಾರಗಳಲ್ಲಿ ಕೋರ್ಟ್ಗೆ ಹೋಗಿತ್ತು, ಕೋರ್ಟ್ ಅಷ್ಟೇ ಆಗಿತ್ತು. ಆನಂತರ ಈಗ ನಾನು ಯಾವುದು ನೋಟಿಸ್ ಆಗಲಿ ಯಾವುದು ಕೊಟ್ಟಿಲ್ಲ. ನೋಡ್ತೇವೆ ಅದು ಕೋರ್ಟಲ್ಲಿ ಏನಾಗಿದೆ ಮತ್ತು ನೋಟಿಸ್ ಏನು ಮಾಡಬೇಕು ಅನ್ನೋದನ್ನು ಪರಿಶೀಲನೆ ಮಾಡಿ ಕೋರ್ಟಲ್ಲಿ ಯಾವ ಹಂತದಲ್ಲಿದೆ ನನ್ನ ಪರಿಸ್ಥಿತಿ ನೋಡಿಕೊಂಡು ನಾನು ಡಿಸಿಷನ್. ಇತ್ತೀಚೆಗೆ ರಾಜಕಾಲುವೆ ಒತ್ತುವರಿ ವಿದ್ಯಮಾನದಲ್ಲಿ ಸ್ವತಃ DK ಶಿವಕುಮಾರ್ ರಿಯಾಕ್ಟ್ ಮಾಡಿದ್ರು. ನ್ಯಾಯಾಲಯದಿಂದ ತಡೆಯಾಜ್ಞೆ ತೆಗೆದುಕೊಂಡು ಬಂದ್ರೆ ಮುಲಾಜಿಲ್ಲದೆ ತೆರವುಗೊಳಿಸಲಾಗುವುದು. ನಾನು ನೀವು ಸೇರಿದಂತೆ ಯಾರೇ ರಾಜಕಾಲುವೆ ಒತ್ತುವರಿ ಮಾಡಿಕೊಂಡು
ನ್ಯಾಯಾಲಯದಿಂದ ತಡೆಯಾಜ್ಞೆ ತೆಗೆದುಕೊಂಡು ಬಂದಿದ್ರೆ ತಡೆಯಾಜ್ಞೆ ತೆರವುಗೊಳಿಸಿ ಒತ್ತುವರಿ ತೆರವುಗೊಳಿಸಲಾಗುವುದು. ಕಾನೂನು ಪ್ರಕಾರ ಏನು ಮಾಡಬೇಕೋ ಮಾಡ್ತೇವೆ ಅಂತ ಹೇಳಿದ್ರು. ಸದ್ಯ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿಗಳಿಂದ ನೋಟಿಸ್ ನೀಡಲು ತಯಾರಿ ಮಾಡಿಕೊಂಡಿದ್ದಾರೆ ಎನ್ನಲಾಗ್ತಿದೆ. 2016ರಲ್ಲಿ ಬೆಂಗಳೂರಿನಲ್ಲಿ ನೆರೆ ಸ್ಥಿತಿ ಉಂಟಾಗಿತ್ತು. ಈ ವೇಳೆ ರಾಜಕಾಲುವೆ ಒತ್ತುವರಿಯಿಂದ ಸಮಸ್ಯೆ ಆಗ್ತಿದೆ ಅಂತ ಒತ್ತುವರಿ ತೆರವಿಗೆ ಸರ್ಕಾರ ಸೂಚನೆ ನೀಡಿತ್ತು. 2016ರಲ್ಲಿ ಸಿದ್ದರಾಮಯ್ಯನವರೇ ಸಿಎಂ ಆಗಿದ್ರು. RR ನಗರದಲ್ಲಿ ನಿರ್ಮಾಣ ಮಾಡಲಾಗಿರುವ ಬಫರ್ ಝೋನ್ನಲ್ಲಿ ನಿರ್ಮಾಣ ಮಾಡಲಾಗಿದೆ ಎಂಬ ಆರೋಪವೂ ಕೇಳಿಬಂದಿತ್ತು. ಕೇವಲ ನಟ ದರ್ಶನ್ ಮನೆ ಮಾತ್ರವಲ್ಲದೆ ಐಡಿಯಲ್ ಹೋಮ್ಸ್, ಶಾಮನೂರು ಆಸ್ಪತ್ರೆ ಸೇರಿದಂತೆ ಹಲವು ಕಟ್ಟಡಗಳ ತೆರವಿಗೆ ಬಿಬಿಎಂಪಿ ನೋಟಿಸ್ ನೀಡಿತ್ತು. ಆದರೆ ಬಿಬಿಎಂಪಿ ನೋಟಿಸ್ಗೆ ಕೋರ್ಟ್ ತಡೆ ನೀಡಿತ್ತು. ಇದರಿಂದ ಒತ್ತುವರಿ ತೆರವು ಕಾರ್ಯಾಚರಣೆ ಸ್ಥಗಿತ ಆಗಿತ್ತು. ಈ ಪ್ರಕರಣ ಜಿಲ್ಲಾಡಳಿತದ ಅಂಗಳದಲ್ಲಿದ್ದು ಮತ್ತೆ ಜಿಲ್ಲಾಧಿಕಾರಿ ನೋಟಿಸ್ ನೀಡಲು ಸಜ್ಜಾಗಿದ್ದಾರೆ ಎನ್ನಲಾಗ್ತಿದೆ. ವೀರೇಶ್ ಹಿರೇಮಠ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇದೆಲ್ಲ ಕೆಲವೊಮ್ಮೆ ಈ ಅಧಿಕಾರಿಗಳು ರಾಜಕಾರಣಿಗಳ ಡ್ರಾಮಾ ಅಷ್ಟೇ. ನೋಡಿ, ಒಂದು ರಾಜಕಾಲುವೆ ಮೇಲೆ ಈ ಮನೆ ಇದೆ, ಆಮೇಲೆ ಶಾಮನೂರು ಶಿವಶಂಕರಪ್ಪ ಅವರ ಆಸ್ಪತ್ರೆಗಳಿದೆ, ಆಮೇಲೆ ರಾಜಾಜಿನಗರದ ಒಂದು ದೊಡ್ಡ ಮಾಲ್ ಇದೆ. ಇದೆಯಾ, ದಮ್ಮಿದೆಯಾ ಮುಟ್ಟೋದಕ್ಕೆ ನಿಮಗೆ ಅಧಿಕಾರಿಗಳಿಗೆ? ಇದ್ರೆ ಮುಟ್ಟಿ ತೋರಿಸ್ಬೇಕು, ಮಾಡಿ ತೋರಿಸ್ಬೇಕು, ಸೆಲೆಕ್ಟ್ ಮಾಡ್ತೀವಿ. ಆ ಬಡವರದ್ದಾಗಿದ್ದಿದ್ರೆ ಹೋಗ್ಬಿಟ್ಟು ಅಯ್ಯೋ 4-5 ಜನ ಬರೋದೇನು, ಬುಲ್ಡೋಜರ್ ಬರೋದೇನು, ತೆಗೆದು ಬಿಸಾಕೋದೇನು, ಆ ಪಾಪ ಬಡಪಾಯಿಗಳು ಬೊಬ್ಬೆ ಹೊಡಿಯೋದೇನು, ನೋಟಿಸ್ ಕೊಟ್ಟಿದ್ದೀವಿ ಅಂತ ಹೇಳೋದೇನು? ಇಲ್ಲಿ ತೋರಿಸ್ರಪ್ಪ ನಿಮ್ಮ ತಾಕತ್ತಿದ್ರೆ. ಬಡಪಾಯಿಗಳ ಮೇಲೆ ಮಾತ್ರ ಮಾಡಬೇಡಿ. ಆಗಿದ್ರೆ ಇವರನ್ನ ಬಿಡ್ತೀರಾ, ಬಡಪಾಯಿಗಳನ್ನು ಬಿಡಿ. ಬಡಪಾಯಿಗಳು ಸಿಕ್ಕ ತಕ್ಷಣ ಬಡಿದು ಬಾಯಿಗೆ ಹಾಕೊಂಡ್ಬಿಡೋದು. ಇಲ್ಲಿ ಕೇವಲ ದರ್ಶನ ಅಂತ ಹೇಳ್ತಾ ಇರೋದಲ್ಲ, ಅಲ್ಲಿ ಶಾಮನೂರು ಶಿವಶಂಕರಪ್ಪ ಧೈರ್ಯ ಇದೆ ನಿಮಗೆ? ಶಾಮನೂರು ಶಿವಶಂಕರಪ್ಪ ಅವರ ಆಸ್ಪತ್ರೆ ಸಂಬಂಧಪಟ್ಟ ಹಾಗೆ ಅವತ್ತಿತ್ತಲ್ಲ ಮಾಹಿತಿ, ಅದು ಕೂಡ ರಾಜಕಾಲುವೆ ಮೇಲಿದೆ, ಧೈರ್ಯ ಇದೆ ನಿಮಗೆ? ರಾಜಾಜಿನಗರದ ದೊಡ್ಡ ಒಂದು ಮಾಲ್ ಇದೆ, ಧೈರ್ಯ ಇದೆ ನಿಮಗೆ? ಏನೋ ಇದು ಇವತ್ತಿನ ಬಿಗ್ ಮಾರ್ನಿಂಗ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ತೆ, ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.